ಶ್ರೀಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನಸಮಾಭಾಷಂ ರವಿಪುತ್ರೋಯಮಾಗ್ರಸಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೇಶ್ವರ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಕೃಷ್ಣಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶನಿವಾಸರದಲ್ಲಿ. ಇವತ್ತಿನ ತಿಥಿ ಏಕಾದಶಿ. ಇವತ್ತಿನ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇವತ್ತಿನ ವಿಶೇಷ ಸ್ವರ ಏಕಾದಶಿ, ಸ್ವರಂ ಏಕಾದಶಿ. ಇವತ್ತಿನ ಏಕಾದಶಿ ಆಚರಣೆ ಮಾಡೋವರಿಗೆ ಇವತ್ತಿನ ಶನೇಶ್ವರ ಮತ್ತು ಪ್ರಸನ್ನ ಆಂಜನೇಯ ಎಲ್ಲರಿಗೂ ಒಳಿತಾಗಲಿ. ಮುಖ್ಯ ಪ್ರಾಣರ ಆಶೀರ್ವಾದ ಸಮಸ್ತ ಜನಗಳಿಗೆ ಸಿಗಲಿ. ಇವತ್ತಿನ ಶನಿವಾಸರದ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಬಂಧು ಮಿತ್ರರಿಂದ ಮತ್ತು ಅವರ ಆಗಮನದಿಂದ ಒಂದಷ್ಟು ಸಂತಸ, ಜೊತೆಗೆ ಹಿತಶತ್ರುಗಳಿಂದ ಒಂದಷ್ಟು ವಾಗ್ವಾದಗಳಿಗೆ, ಮಿತ್ರರಿಂದ ವಾಗ್ವಾದಗಳಿಗೆ ನಿಮಗೆ ಒಂದಷ್ಟು ಇದ್ದರೆ ಸಮಸ್ಯೆಗಳೆಲ್ಲ ಬಗೆಹರಿಸಿಕೊಂಡು ಆರಾಮದಾಯಕ ದಿನಮಾನವಾಗಿರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆ ಚೇತರಿಕೆ ಆಗಿರುವಂಥ ಶುಭ ಸಂದರ್ಭವಾಗಿರುತ್ತೆ. ಹಣಕಾಸಿನ ಒಳಹರಿವು ಆಶಾದಾಯಕವಾಗಿ ಬರುತ್ತಿರುತ್ತೆ. ಕೈಗಾರಿಕಾ ಉದ್ಯಮಿಯವರಿಗೆ ಅರ್ಜಿ ಯಾರು ಹಾಕಿರ್ತೀರಿ, ಕೈಗಾರಿಕಾ ಉದ್ಯಮಿಗಳಿಗೆ ಯಾರು ಹೋಗ್ತಾ ಇರ್ತೀರಿ ಅವರಿಗೆ ಸಂತಸವಾದಂತಹ ಉದ್ಯೋಗ ಸಿಗುವಂಥ ಸಕಾಲ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭ ವರ್ಣ ಕೆಂಪು. ಪರಿಹಾರವಾಗಿ ಶನೈಶ್ಚರ ಆರಾಧನೆ, ಪ್ರಸನ್ನ ಆಂಜನೇಯ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ನಿಮ್ಮ ಕೆಲವೊಂದಷ್ಟು ವಿಚಾರಗಳಲ್ಲಿ ಮಾನಸಿಕವಾದ ಕಿರುಕುಳಗಳನ್ನು ಸಹ ನೋಡಿರ್ತೀರಿ. ಜೊತೆಗೆ ಅವಮಾನಗಳನ್ನು ಅನುಭವಿಸುವಂತಹ ಸತ್ಯತೆಗಳಿಂದ ಅದರಿಂದ ನೀವು ಹೊರಗಡೆ ಬಂದಿರ್ತೀರಿ, ಅದರ ಸತ್ಯತೆಗಳನ್ನು ತಿಳಿಸುವಂತಹ ಸಂದರ್ಭಗಳಾಗಿರುತ್ತೆ. ಜೊತೆಗೆ ಯಾವುದೇ ಪ್ರಗತಿಪರ ವ್ಯವಹಾರಗಳು, ನೂತನ ಕೆಲಸಗಳು, ಹೊಸ ವಿಚಾರಗಳು, ಇನ್ವೆಸ್ಟ್ಮೆಂಟ್ ಮಾಡುವಂಥವರು, ಭೂಮಿ ವ್ಯವಹಾರದವರಿಗೆ ಉತ್ತಮ ಲಾಭಗಳನ್ನು ಸಹ ನೋಡ್ಬೋದು. ವ್ಯಾಪಾರ ವ್ಯವಹಾರಗಳಲ್ಲಿ ನೀವೊಂದಷ್ಟು ಮುಂಚೂಣಿಯಲ್ಲಿ ಹಣ ಹಾಕೋದಾದ್ರೆ ನೀವು ಇನ್ವೆಸ್ಟ್ಮೆಂಟಿಗೆ ಶುಭ ಕಾಲವಾಗಿರುತ್ತೆ. ಜೊತೆಗೆ ಮುಂಜಾಗ್ರತೆ ಕ್ರಮದಿಂದ ಮಾಡಬೇಕು. ಹಿಂದೆ ಮಾಡದಂಥ ತಪ್ಪನ್ನು ಮತ್ತೆ ಮಾಡಿದ್ರೆ ನಿಮಗೆ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಶ್ವೇತವರ್ಣ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಹಠಾತ್ತಾಗಿ ದೂರ ಪ್ರಯಾಣ ಮಾಡುವ ಮುನ್ಸೂಚನೆಗಳು ಸಹ ಕಂಡುಬರುತ್ತೆ. ಜೊತೆಗೆ ಅಂದುಕೊಂಡಕ್ಕಿಂತ ಹೆಚ್ಚಿನ ಶ್ರಮ ವಹಿಸಬೇಕಾಗತ್ತೆ. 1ಕ್ಕೆ 2 ಪಟ್ಟು ಎಫರ್ಟ್ ಮಾಡಬೇಕಾಗತ್ತೆ. ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನು ಸಹ ನೋಡಬಹುದು. ದ್ವಿತೀಯ ಅರ್ಧ ಭಾಗದಲ್ಲಿ ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಆರೋಗ್ಯದ ಕಡೆ ಎಚ್ಚರಿಕೆ ಆಗಿರಬೇಕು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಬಂಧುಗಳಿಂದ ಕಷ್ಟ ನಷ್ಟಗಳು ಹೆಚ್ಚಾಗುವ ಮುನ್ಸೂಚನೆ ಕಂಡುಬರುತ್ತೆ. ಇವರಿಂದ ನನಗೆ ಸಮಸ್ಯೆ ಇದ್ದಿದ್ದೆ, ಆದರೂ ಅವ್ರ ಜೊತೆಲೇ ಕೆಲಸ ಮಾಡ್ತಿರ್ತೀನಿ. ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಕೆಲಸ ಮಾಡೋದ್ರಿಂದ, ಗೌಪ್ಯತೆ ಕಾಪಾಡೋದ್ರಿಂದ ಒಳಿತು. ಮನೆಯಲ್ಲಿ ಒಂದಿಷ್ಟು ಅಶಾಂತಿಗಳು, ಯಾವುದೋ ವಿಚಾರಕ್ಕೆ ನೀವು ಜಗಳ ಆಡುವಂಥ ಅವಶ್ಯಕತೆಗಳಿಲ್ಲ. ಜೊತೆಗೆ ಸಂದರ್ಭಗಳಿಗೆ ಅನುಸಾರವಾಗಿ ನಿಮ್ಮ ಕೆಲಸಗಳನ್ನು ಬದಲಾವಣೆ ಮಾಡಿ ಎಲ್ಲಾನು ಒಟ್ಟಿಗೆ ಮಾಡೋದ್ರಿಂದ ಒಂದಷ್ಟು ಸಮಸ್ಯೆಗಳು ಕಂಡುಬರುತ್ತೆ. ಮತ್ತೆ ನಿಮ್ಮ ಅಣ್ಣ ತಮ್ಮಂದಿರಲ್ಲಿದ್ದಂಥ ವೈಮನಸ್ಸುಗಳು, ಸ್ನೇಹಿತರಿದ್ದಂಥ ವೈಮನಸ್ಸುಗಳು ಹೆಚ್ಚಾಗಬಹುದು. ಹಾಗಾಗಿ ಕ್ಲಾರಿಟಿ ಕೊಟ್ಟು ವಿಚಾರಗಳನ್ನು ಎಲ್ಲ ಪಾರದರ್ಶಕವಾಗಿ ಮಾತಾಡೋದ್ರಿಂದ ಶುಭವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಕೇಸರಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಠನೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದೂರ ಪ್ರಯಾಣದಿಂದ ಲಾಭ ನೀವು ಅಂದುಕೊಂಡ ಮಟ್ಟಿಗೆ ತಗೋಬಹುದು. ವಿದ್ಯಾಭ್ಯಾಸಗಳಲ್ಲಿ, ಒಂದಷ್ಟು ಉದ್ಯೋಗಗಳಲ್ಲಿ ವಿದೇಶಕ್ಕಾಗಿ ಪ್ರಯಾಣ ಮಾಡುವಂತಹ ಸುಸಂದರ್ಭ. ವೃತ್ತಿ ಸೌಭಾಗ್ಯ ವಾತಾವರಣಗಳು ಸಹ ನೋಡಬಹುದು. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದಷ್ಟು ಪ್ರಶಂಸೆಗಳು ಸಹ ಕಾಣಬಹುದು. ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದಂಥ ಶುಭ ಕಾಲ. ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರತಕ್ಕದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಅಥವಾ ಶನೇಶ್ವರ ಆರಾಧನೆ, 9 ವಿಳ್ಯದೆಲೆ 9 ಅಡಿಕೆಯನ್ನು ತಗೊಂಡು ಕೊಟ್ಟು ಒಂದು ಅರ್ಚನೆ ಮಾಡಿಸೋದ್ರಿಂದ ಒಳಿತು. ಮುಂದಿನ ರಾಶಿ ಕನ್ಯಾ.
ಕನ್ಯಾ ರಾಶಿಯವರಿಗೆ ಪ್ರಮುಖ ವ್ಯವಹಾರ ಹೆಚ್ಚಿನ ಆಸಕ್ತಿಗಳು, ಲಾಭದಾಯಕಗಳು ಸಹ ನೋಡಬಹುದು. ದೂರವಾಗಿದ್ದಂತಹ ದಾಂಪತ್ಯ ಜೀವನಗಳಲ್ಲಿ ಒಂದಷ್ಟು ನೆಮ್ಮದಿ ಕಾಣಬಹುದು. ಜೊತೆಗೆ ಯಾವುದೇ ವಿರಸ್ಯಗಳು, ಯಾರೋ ಮಧ್ಯವರ್ತಿಗಳಿಂದ ಒಂದಷ್ಟು ಸಮಸ್ಯೆಗಳಾಗಿದ್ರೆ ಅವರಿಗೆ ನಿಮ್ಗೆ ಗೊತ್ತಾಗುತ್ತೆ ಇವರಿಂದ ನಮಗೆ ಶತ್ರುತ್ವ ಅಂತ. ಹಾಗಾಗಿ ಅವರನ್ನು ಬದಿಗಿಟ್ಟು ನಿಮ್ಮ ವಿಚಾರಗಳನ್ನು ನೀವು ಮಾತಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ವಾಹನದಲ್ಲಿ ಎಚ್ಚರಿಕೆಯಿಂದ ಓಡಾಡತಕ್ಕದ್ದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಆತ್ಮೀಯತೆಯಿಂದ ಅಡೆತಡೆಗಳಿದ್ರೂ ಸಹ ಎಲ್ಲ ನಿವಾರಣೆ ಮಾಡಿ ಸುಖವಾಗಿ ನೆಮ್ಮದಿಯಾಗಿ ಶುಭ ಕಾರ್ಯ ಮಾಡುವಂಥ ಸಕಾಲ. ಮತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಒಂದಷ್ಟು ಲಾಭವನ್ನು ಸಹ ನೋಡಿರ್ತೀರಿ. ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ವೈಯಕ್ತಿಕ ಪರ್ಸನಲ್ ಯಾವುದೋ ಒಂದು ಹೊಸದಾಗಿ ಮಾಡಬೇಕು ಅನ್ನುವಂಥದ್ದು ಗೌಪ್ಯತೆ ಮಾಡೋಕೆ ಹೋಗಿರ್ತೀರಿ. ಎಚ್ಚರಿಕೆ, ಗುರು ಹಿರಿಯರ ಆಶೀರ್ವಾದ ನಿಮಗೆ ಖಂಡಿತ ಬೇಕು. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಧನ ನಷ್ಟ ಆಗುವಂಥ ಸಂದರ್ಭಗಳು ಮಧ್ಯಾಹ್ನದ ಅರ್ಧ ಭಾಗದಲ್ಲಿ. ಹಾಗಾಗಿ ನಿಮ್ಮ ಕುಟುಂಬದ ಹಿರಿಯರ ಒಂದಷ್ಟು ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಶುಭವಾಗಿ ಆರೋಗ್ಯದಲ್ಲಿ ಮತ್ತೆ ಕೌಟುಂಬಿಕ ಹಣಕಾಸಿನ ವಿಚಾರದಲ್ಲಿ ನೆಮ್ಮದಿಯನ್ನು ನೋಡ್ಬೋದು. ತುಲಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನೀವು ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಒಂದಷ್ಟು ಅಡೆತಡೆಗಳಾದರೂ ಸಹ ನಿವಾರಣೆಯಾಗಿ ಕೆಲಸ ಮಾಡುವಂಥ ಸಂದರ್ಭ. ವ್ಯಾಪಾರ ವ್ಯವಹಾರಗಳಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಸಹ ನೋಡಬಹುದು. ಶಾಂತಿ, ನೆಮ್ಮದಿಯ ವಾತಾವರಣ ಕೂಡ ಇವತ್ತಿನ ದಿನಮಾನದಲ್ಲಿ ಕಂಡುಬರುತ್ತೆ. ಉದ್ಯೋಗದಲ್ಲಿ ಒಂದಷ್ಟು ಜವಾಬ್ದಾರಿಗಳು ನಿಮಗೆ ಯಥೇಚ್ಛವಾಗಿ ಬೀಳುತ್ತೆ, ಅದನ್ನು ನಿಭಾಯಿಸಲೇಬೇಕು. ನಿಮಗೆ ಗೊತ್ತಿಲ್ಲದೇ ಇದ್ರೂ ಅದನ್ನು ನೀವು ನಿಭಾಯಿಸ ಫೇಸ್ ಮಾಡ್ಕೊಂಡು ಹೋಗುವಂಥ ಶುಭ ಕಾಲ. ಅದರಿಂದ ನಿಮಗೆ ಒಂದಷ್ಟು ಪ್ರಶಂಸೆ, ಪ್ರೀತಿ, ಗೌರವ ಸಂಪಾದನೆ ಮಾಡುವಂಥ ಶುಭ ಕಾಲ ಅಂತಲೂ ಹೇಳ್ಬೋದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿದ್ದಂತಹ ಅಶ್ವತ್ಥ ನಾರಾಯಣರ ಅಶ್ವತ್ಥರಳಿ ಮರ ಪ್ರದಕ್ಷಿಣೆ ಅಥವಾ ದರ್ಶನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಈ ದಿನದಲ್ಲಿ ನೀವು ಹೆಚ್ಚಿನ ಒತ್ತಡಗಳಿಂದ ಹಾಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಹಿಂಸೆ ಯಾಚನೆಗಳನ್ನು ನೋಡುವಂಥ ಸಂದರ್ಭಗಳಾಗಿರುತ್ತೆ. ಏಕೆಂದರೆ ನೀವು ಅತೀ ಕೆಲಸಗಳನ್ನು, ಪ್ರಶಂಸೆಗಳನ್ನು ಮಾಡುವಂಥದ್ದು ನಿಮಗೆ ಅದು ಬಲವಂತದಲ್ಲಿ ಮಾಡುವಂಥ ಹಿಂಸೆ ಯಾಚನೆಗಳಾಗಿರುತ್ತೆ. ಹಾಗಾಗಿ ಅದನ್ನು ಯಾವುದನ್ನು ತಲೆಗೆ ಹಾಕೊಳ್ದೇ ಲೀಲಾಜಾಲವಾಗಿ ಮಾಡಿ. ಜೊತೆಗೆ ನೂತನ ವ್ಯವಹಾರಗಳನ್ನು ಹೊಸದಾಗಿ ಪ್ರಾರಂಭ ಮಾಡುವಂತಹ ಯಾವುದೇ ಕೆಲಸಗಳಿಗೆ ಇದು ವ್ಯವಹಾರಗಳಿಗೆ ಸಕಾಲವಲ್ಲ. ಮತ್ತು ವ್ಯವಹಾರಗಳಲ್ಲಿ ಒಂದಷ್ಟು ಶತ್ರುತ್ವಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ಪಾರ್ಟ್ನರ್ಶಿಪ್ ಆಗಿರ್ಬೋದು, ನಿಮ್ಮ ಬಂಧುಗಳಾಗಿರ್ಬೋದು, ಯಾವುದನ್ನು ಸುಧಾ ನೀವು ಬಿಟ್ಕೊಡ್ದೇನೆ ಒಂದು ಹಿಡಿತದಲ್ಲಿ ಮಾಡಿ ಶುಭ ಕಾಲವಾಗಿರುತ್ತೆ. ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ದತ್ತಾತ್ರೇಯರ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಅನಿರೀಕ್ಷಿತವಾಗಿ ನಿಮಗೆ ದ್ರವ್ಯ ಲಾಭ, ಪಿತ್ರಾರ್ಜಿತ ಆಸ್ತಿಗಳಿಂದ ನಿಮಗೆ ಸಮಸ್ಯೆಗಳು ನಿವಾರಣೆ ಆಗುತ್ತೆ, ಬಗೆಹರಿದು ನಿಮಗೆ ಏನು ಸೇರಬೇಕೋ ಸೇರಿರುತ್ತೆ. ನೂತನ ಕೆಲಸ ಕಾರ್ಯಗಳಲ್ಲಿ ಯಾರು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತೀರಿ ಅವರಿಗೆ ಮಿತ್ರರಿಂದ ಸಹಾಯ ಕೂಡ. ಜೊತೆಗೆ ಹಳೆಯ ಬಾಲ್ಯ ಸ್ನೇಹಿತರು ಶತ್ರುತ್ವ ಕಡೆ ತಿರುಗುವಂಥದ್ದು, ನನ್ನ ಬಿಟ್ಟು ಬೇರೆಯವ್ರನ್ನ ಯಾರೋ ಒಂದು ಬೆಳೆಸ್ತಾ ಇದ್ದೇನೆ ಅನ್ನುವಂಥದ್ದು ಶತ್ರುತ್ವ ಕೂಡ ಕಾಡುವ ಸಾಧ್ಯತೆಗಳಿದೆ. ಹಾಗಾಗಿ ಮಿತ್ರತ್ವದಲ್ಲಿ ಶತ್ರುತ್ವ ಯಾರನ್ನೂ ಸುಧಾ ನೀವು ಬಿಟ್ಟಿ ಮಾಡಬೇಡಿ, ಎಲ್ಲ ಕೂಡೀಕೃತವಾಗಿ ಮಾಡಿ ಶುಭವಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿದ್ದಂತಹ ಪಂಚಮುಖಿ ಆಂಜನೇಯ ದರ್ಶನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ದೇಹದ ಆರೋಗ್ಯದಲ್ಲಿ ಒಂದಷ್ಟು ಬದಲಾವಣೆಗಳು, ಜೊತೆಗೆ ನೆಮ್ಮದಿ ಕಡಿಮೆ ಆಗುವಂತಹ ದಿನಮಾನವಾಗಿರುತ್ತೆ. ನಿಮ್ಮ ನೆಮ್ಮದಿ ನೀವೇ ತಗೊಳ್ಳುವಂತಹ ಕಾಲ ಇದ್ರೂ ಸಹ ನೀವು ನೆಮ್ಮದಿ ಬಿಟ್ಟು ಭಯ, ದುಡುಕು ಸ್ವಭಾವದಲ್ಲಿ ಇರ್ತೀರಿ. ಜೊತೆಗೆ ಆದಾಯದಾಯಕವಂತಹ ಫಲಗಳನ್ನು ಸಹ ನೀವು ನೋಡಿದ್ರೂ ಸಹ ನಿಮಗೆ ಇನ್ನಷ್ಟು ಆಸೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು. ಆರೋಗ್ಯ ಕೂಡ ಇರುವುದಿಲ್ಲ, ಅನಾರೋಗ್ಯದ ಕಡೆ ಜಾಸ್ತಿ ಗಮನ ಇರುತ್ತೆ. ಅಂದರೆ ಅನಾರೋಗ್ಯ ಕೆಟ್ಟಿರೋದ್ರಿಂದ ವೈದ್ಯರನ್ನು ಸಂಪರ್ಕ ಮಾಡೋದು ಒಳಿತು. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನೆ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ಯೋಜನೆಗಳು ಮತ್ತೆ ಹೊಸ ಕೆಲಸಗಳಿಗೆ ನಿಮ್ಮ ಮನೆಯಲ್ಲಿ ಇದ್ದಂಥವ್ರಿಗೆಲ್ಲ ಬೆಂಬಲ, ನೀವು ಅದನ್ನು ಜಾರಿ ತರುವಂತಹ ಸುಖ ಕಾಲ. ಒಂದಿಷ್ಟು ಬದಲಾವಣೆ ಇವತ್ತು ಈಗಿದ್ದ ಬದಲಾವಣೆ ಆದ ಅನ್ನೋದಕ್ಕೆ ಒಂದಷ್ಟು ವಿಶೇಷ ದಿನಮಾನವಾಗಿರುತ್ತೆ. ಜೊತೆಗೆ ಮನೆಯಲ್ಲಿ ಸಂತಸ ವಾತಾವರಣಗಳು ಸಹ ನೋಡಬಹುದು. ರಾಜಕಾರಣಿಗಳು, ಕಿರುತೆರೆ ನಟರಿಗೆ ಉದ್ಯೋಗದಲ್ಲಿ ಒಂದು ಸ್ವಲ್ಪ
ತೊಂದರೆಗಳು, ಅಂದರೆ ಒಂದಷ್ಟು ಪ್ರೆಸರ್, ನೀನು ಇದು ಮಾಡಲೇಬೇಕಣಪ್ಪ ಅನ್ನೋಂಥದ್ದು, ಮೇಲಧಿಕಾರಿಗಳಿಂದ ಒಂದಿಷ್ಟು ಒತ್ತಡಗಳು ಕೂಡ ನೋಡುವಂಥ ದಿನಮಾನವಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭ ವರ್ಣ ಬಂದು ಕೆಂಪು, ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.